ಪೆದ್ದೂರ್ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಶ್ರದ್ಧಾ ಭಕ್ತಿಯಿಂದ ಮೊಹರಂ ಹಬ್ಬ ಆಚರಣೆ. ಚಿಂತಾಮಣಿ ತಾಲ್ಲೂಕಿನ ಪೆದ್ದೂರ್ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಮೊಹರಂ ಕಡೆಯ ದಿನವನ್ನು ಶ್ರದ್ಧಾ ಭಕ್ತಿ ಹಾಗೂ ಅದ್ದೂರಿಯಾಗಿ ಆಚರಿಸಿದರು. ಈ ಪೆದ್ದೂರ್ ಗ್ರಾಮದಲ್ಲಿ ಒಂದೇ ಒಂದು ಮುಸ್ಲಿಂ ಬಾಬಾಜಾನ್ ರವರ ಮನೆ ಇದ್ದು ಇಲ್ಲಿ ಸುಮಾರು 100 ವರ್ಷಗಳಿಂದ ಹಿಂದೂ ಮುಸ್ಲಿಂ ಬಾಂಧವರು ಒಟ್ಟಿಗೆ ಸಡಗರ ಸಂಭ್ರಮದಿಂದ ಭವ್ಯತೆಯ ಮೊಹರಂ ಹಬ್ಬವನ್ನು ಶಾಂತಿಯುತವಾಗಿ ಆಚರಣೆ ಮಾಡಿದ್ದಾರೆ. ಈ ಮೊಹರಂ ಹಬ್ಬಕ್ಕೆ ಸುಪ್ರೀಂ ಕೋರ್ಟಿನ ವಿಶ್ರಾಂತಿ ಜಸ್ಟಿಸ್ ನ್ಯಾಯಮೂರ್ತಿಗಳಾದ ವಿ. ಗೋಪಾಲ್ ಗೌಡರು, ಬಿಜೆಪಿ ಮುಖಂಡ ಜಿ. ಎನ್. ವೇಣುಗೋಪಾಲ್, ನಾಗರಾಜ್ ರೆಡ್ಡಿ, ನವೀನ್ ಜಿ. ಕೃಷ್ಣ ಸೇರಿದಂತೆ ಗ್ರಾಮದ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಅಗ್ನಿಕುಂಡಕ್ಕೆ ಅಗ್ನಿ ಇಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕೋಮು ಸೌಹಾರ್ದತೆಯ ಪ್ರತೀಕವಾಗಿರುವ ಈ ಮೊಹರಂ ಹಬ್ಬಕ್ಕೆ ಈ ಗ್ರಾಮದಲ್ಲಿ ಹೆಚ್ಚಾಗಿ ಮಹಿಳೆಯರು, ಮಕ್ಕಳು ತಮ್ಮ ತಮ್ಮ ಮನೆಗಳಿಂದ ಶುದ್ಧ ನೀರು ಮತ್ತು ಪೂಜೆ ಸಾಮಾನುಗಳನ್ನು ತಗೊಂಡು ಬಂದು ಬಾಬಯ್ಯನವರ ಮುಂದೆ ಅಗ್ನಿಕುಂಡದ ಸುತ್ತಲೂ ಪ್ರದರ್ಶನ ಮಾಡಿ ನಂತರ ಬಾಬಯ್ಯನವರ ಕೈ ಹಸ್ತಕ್ಕೆ ಪೂಜೆಯನ್ನು ಸಲ್ಲಿಸುತ್ತಾರೆ. ಈ ವೇಳೆ ಮಾತನಾಡಿದ ಸುಪ್ರೀಂ ಕೋರ್ಟ್ನ ವಿಶ್ರಾಂತಿ ಜಸ್ಟಿಸ್ ನ್ಯಾಯಮೂರ್ತಿಗಳಾದ ವಿ. ಗೋಪಾಲ್ ಗೌಡರವರು, ನಾವು ಶಾಂತಿ ಮತ್ತು ಸೌಹಾರ್ದತೆ, ನಾವೆಲ್ಲರೂ ಕೂಡ ಮತಭೇದವಿಲ್ಲದೆ, ಜಾತಿಭೇದವಿಲ್ಲದೆ ಸೌಹಾರ್ದತೆಯಿಂದ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರ ತರ ಬದುಕಬೇಕು, ಬಾಳಬೇಕು ಅಂತಕ್ಕಂಥದ್ದು ಒಂದು ವಿಶೇಷವಾದ ಸಂಗತಿ. ಈ ವಿಷಯವನ್ನು ಇಡೀ ದೇಶದ ಜನರಿಗೆ ಸಾರುವುದೇ ಈ 2 ದಿನದ ಕಾರ್ಯಕ್ರಮದ ಉದ್ದೇಶ ಆಗಿದೆ. ಇಲ್ಲಿ ರಾತ್ರಿ ಇಡೀ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಶಾಲೆಯ ಮಕ್ಕಳು, ಮತ್ತೆ ಶಾಲೆಗೆ ಹೋಗದೇ ಇರತಕ್ಕಂಥವರು ಬೇರೆ ಬೇರೆ ವೇಷಗಳನ್ನು ಧರಿಸಿ, ಹುಲಿ ವೇಷದ, ಸಿಂಹ ವೇಷದ ಆಮೇಲೆ ಗಾಡಿ ವೇಷ ಎಲ್ಲ ಕೂಡ ಇಲ್ಲಿ ಸತತವಾಗಿ ವಿರಾಮವಿಲ್ಲದೆಯೇ ಇಲ್ಲಿ ನಡೆಯುತ್ತದೆ. ಪೆದ್ದೂರು ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರು ಸಹ ಮೊಹರಂ ಹಬ್ಬಕ್ಕೆ ಭಾಗವಹಿಸಿ ವೀಕ್ಷಣೆ ಸಹ ಮಾಡುತ್ತಾರೆ ಎಂದರು. ಬಿಜೆಪಿ ಮುಖಂಡ ಜಿ. ಎನ್. ವೇಣುಗೋಪಾಲ ಮಾತನಾಡಿ, ಈ ಪೆದ್ದೂರ್ ಗ್ರಾಮದಲ್ಲಿ ವಿಶೇಷವಾಗಿ ನಡೆಯುವ ಮೊಹರಂ ಹಬ್ಬದ ಬಾಬಯ್ಯನವರಿಗೆ ವಿಶೇಷ ಪೂಜೆ ಸಲ್ಲಿಸಿ, ನಾಡಿನ ಜನತೆಗೆ, ತಾಲೂಕಿನ ಜನತೆಗೆ ಒಳ್ಳೆಯದಾಗಲಿ ಮತ್ತು ಎಲ್ಲರೂ ಅನ್ಯೋನ್ಯವಾಗಿ, ಯಾವುದೇ ಜಗಳಗಳಿಲ್ಲದೆ ಶಾಂತಿಯಿಂದ ಬಾಳಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ. ಭಗವಂತ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಂದರು. ಈ ಮೊಹರಂ ಹಬ್ಬಕ್ಕೆ ಬಂದಿದ್ದ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಮತ್ತು ಭಕ್ತಾದಿಗಳಿಗೆ ಸಾವಿರಾರು ಜನರಿಗೆ ಊಟದ ವ್ಯವಸ್ಥೆ ಸಹ ಮಾಡಲಾಯಿತು. పిల్లలు పక్కకు కొన్నట్టు సైడ్ కొన్ని పిల్లలు ಶಾಂತಿ ಮತ್ತು ಸೌಹಾರ್ದತೆ, ನಾವೆಲ್ಲರೂ ಕೂಡ ಮತಭೇದವಿಲ್ಲದೆ, ಜಾತಿಭೇದವಿಲ್ಲದೆ ಸೌಹಾರ್ದತೆಯಿಂದ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರ ಥರ ಬದುಕಬೇಕು, ಬಾಳಬೇಕು ಅಂತಕ್ಕಂಥದ್ದು ಒಂದು ವಿಶೇಷವಾದ
ಒಂದು ನಮ್ಮ ಸಂಗತಿ ಈ ವಿಷಯವನ್ನು ಇಡೀ ದೇಶದ ಜನರಿಗೆ ಸಾರುವುದು ಉದ್ದೇಶನೇ ಈ ಕಾರ್ಯಕ್ರಮ. ಎರಡು ದಿವಸ ಕಾರ್ಯಕ್ರಮ. ನಿಮಗೆ ಟೈಮ್ ಆಗಿದೆ ಅಂತ ನೀವು ಭಾಳ ತಾತೃಪ್ತಿಯಿಂದಿದ್ದೀರಿ. 1 ಗಂಟೆ ನೀವು ನೋಡಿದ್ರೆ ಇಲ್ಲಿ ಅವರಿಗೆ ತರಬೇತಿ ಇಲ್ಲದೇ ಯಾವ ರೀತಿಯ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಶಾಲೆಯ ಮಕ್ಕಳು ಮತ್ತು ಶಾಲೆಗೆ ಹೋಗದೇ ಇರ್ತಕ್ಕಂಥವರು ಬೇರೆ ಬೇರೆ ವೇಷಗಳನ್ನು ಧರಿಸಿ, ಹುಲಿ ವೇಷಕ, ಸಿಂಹ ವೇಷಕ, ಆಮೇಲೆ ಏನು ಗಾರ್ಡಿ ವೇಷ ಎಲ್ಲ ಕೂಡ ಇಲ್ಲಿ ಸತತವಾಗಿ ವಿರಾಮವಿಲ್ಲದೇ ಇಲ್ಲಿ ನಡೀತದೆ. ಅದಕ್ಕೆ ಭಾಳಷ್ಟು ಜನರು, ನಮ್ಮ ಸ್ನೇಹಿತರು, ಮಾಜಿ PWD ಸೆಕ್ರೆಟರಿಯವರು, ಬಾರ್ ಕೌನ್ಸಿಲ್ ಚೇರ್ಮನ್ ಆಗಿದ್ದವರು, ವೈಸ್ ಚೇರ್ಮನ್ ಆಗಿದ್ದು ಸತ್ಯನಾರಾಯಣ ವಕೀಲರು, ಅಮರಾವತಿಯಿಂದ ಬಂದಿರತಕ್ಕಂಥ ವಕೀಲರು, ಮತ್ತು ತಂಬಾಳಪಲ್ಲಿಯಿಂದ ಬಂದಿರತಕ್ಕಂತಹ ರಾಜಕಾರಣಿಗಳು, ನಮ್ಮ ಚಿಂತಾಮಣಿ ತಾಲೂಕಿನ ರಾಜಕಾರಣಿಗಳು, ಭಾಳಷ್ಟು ಜನರು ಇಲ್ಲಿ ಬಂದಿದ್ದಾರೆ ನಮ್ಮ ಅತಿಥಿಗಳಾಗಿ. ಅವರೆಲ್ಲ ಇದನ್ನೆಲ್ಲ ವೀಕ್ಷಣೆ ಮಾಡ್ತಾರೆ. ನೀವು ಎಲ್ಲರಿಗೂ ಕೂಡ ನಮ್ಮ ಗ್ರಾಮದ ಪರವಾಗಿ, ನಮ್ಮ ಗ್ರಾಮದ ಜನರ ಪರವಾಗಿ, ಸುತ್ತಮುತ್ತಲ ಗ್ರಾಮದ ಜನರ ಪರವಾಗಿ ನಿಮಗೆಲ್ಲರೂ ಕೂಡ ನೀವು ಬಂದು ಈ ಕಾರ್ಯಕ್ರಮವನ್ನು ನೀವು ನೀವು ವೀಕ್ಷಣೆ ಮಾಡೋದಕ್ಕೆ ಮತ್ತು ಏನು ನೀವೆಲ್ಲ ಕವರ್ ಮಾಡಿದ್ದೀರಿ, ನಿಮಗೆಲ್ಲರೂ ಕೂಡ ಊರಿನ ಜನರು ಮತ್ತು ಸುತ್ತಮುತ್ತಲ ಜನರು ಎಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ನಾನು ಅರ್ಪಿಸ್ತಿದ್ದೇನೆ. ಮೊಹರಂ ಹಬ್ಬದ ದಿವಸ ಬೆದ್ದೂರಲ್ಲಿ ಬಾಬೈನ ಏಕತೆ, ಹಿಂದೂ ಮುಸ್ಲಿಂ ಏಕತೆಯಾಗಿ ಹಬ್ಬ ಮಾಡ್ತಾರೆ. ಎಲ್ಲ ಹಿಂದೂಗಳೇ ಸೇರಿ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ನಿಕಟಪೂರ್ವ ನ್ಯಾಯಮೂರ್ತಿಗಳಾದಂಥ ಗೋಪಾಲ್ ಗೌಡರು, ಅವರ ಬಾಮೈದ್ನರಾದಂಥ ನಮ್ಮ ಮುಖಂಡರು ಆದಂಥ ನಾಗರಾಜ ರೆಡ್ಡಣ್ಣವರು ಹಾಗೂ ಊರಿನ ಗ್ರಾಮಸ್ಥರು ಎಲ್ಲರೂ ಏಕತೆಯಾಗಿ ಎಲ್ಲ ಜನಾಂಗ ಅಂದೇ ದೀಪಗಳು ತಂದು ಬಾಬೈನ ಅಲ್ಲಿ ಬೆಳಗ್ಗೆ ಅಗ್ನಿಕುಂಡದಲ್ಲಿ ಈಕೆ ಬೆಳಗಿನ ತನಕ ಅಗ್ನಿಕುಂಡನ ಉರಿತಾ ಮೊಹರಂ ಆಚರಣೆ ಮಾಡ್ತಾರೆ. ಇದು ಎಲ್ಲ ನಾಡಿನ ಜನಗಳಿಗೆ, ಊರಿನ ಜನಗಳಿಗೆ, ತಾಲೂಕಿನ ಜನಗಳಿಗೆ ಒಳ್ಳೆಯದಾಗಲಿ ಅಂತೇಳಿ ಸುಮಾರು ಸ್ವತಂತ್ರ ಪೂರ್ವದಿಂದ ಇದು ನಡೆಸ್ಕೊಂಡು ಬರ್ತಾ ಇರುವಂಥ ಕಾರ್ಯಕ್ರಮ. ನಾಗರಾಜ ರೆಡ್ಡಿ ಹುಡುಗರಿಂದ ಗೋಪಾಲ್ ರೆಡ್ಡಿ ಅವ್ರ ಹುಡುಗರು ಗೌಡರು ಅವ್ರ ಹುಡುಗರಾಗಿಂದ ಬರ್ತಾ ಇರೋ ಕಾರ್ಯಕ್ರಮ. ಈ ಬಾಂಧವ್ಯ ಕಾರ್ಯಕ್ರಮದಲ್ಲಿ ಎಲ್ಲರೂ ಬಂತು. ಇವತ್ತು ಪ್ರಸಾದ ವಿನಿಯೋಗ ಇರ್ತದೆ, ಇವತ್ತು ಎಲ್ಲರಿಗೂ ಊಟ ಇರ್ತದೆ, ಎಲ್ಲರೂ ಊಟ ಮಾಡ್ತಾನೆ. ಇದು ಬೆಳಗ್ಗೆ 6 ಗಂಟೆ ತನಕ ಆಚರಣೆ ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲ ಮಳೆ ಬೆಳೆಗಳು ಎಲ್ಲ ಅನ್ಯಾನ್ಯವಾಗಿ ಜಗಳ ಇಲ್ದಿರ ಇರಲಿ ಅಂತ ಈ ಮೊಹರಂ ಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ. ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಈ ಮೂಲಕ ತಿಳಿಬಯಸುತ್ತೆ. ನನಗೆ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ಜೋರಾಗಿ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮುಖಂಡರಾದ ವೇಣುಗೋಪಾಲ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವರಿಗೂ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ಇನ್ನೂ ಜಾಸ್ತಿ ಆಗಲಿ. ರಾತ್ರಿ ಎಲ್ಲ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತವೆ. ಪುಲಿವೇಷ, ದಿಗಂಬರಿ, ದುರ್ಯೋಧನ, ಕೃಷ್ಣ, ಗಾಡಿ ಬೊಂಬೆ, ಕೀಲುಕುದುರೆ, ಲೇಡೀಸ್ ಲಿಜಮ್ಸು ಎಲ್ಲ ಥರ ಬೆಳಗ್ಗೆ ತನಕ ವೇಷಗಳಿರ್ತವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗೋಪಿಯಣ್ಣವರು ಬಂದಿದ್ದ ಅವರಿಗೆ ಅನಂತ ಧನ್ಯವಾದಗಳು.